ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿರುವ ಹಲವು ವಿಚಾರಗಳ ಕುರಿತು ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ತೀವ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರಿಗೆ ಬೆದರಿಕೆ ಬಂದಿರುವ ವಿಚಾರಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಎಂದು ಆರೋಪಿಸಿದ ಅವರು, ಇದು ಸಂಪೂರ್ಣ ಕಾನೂನು ಸುವ್ಯವಸ್ಥೆಯ ವೈಫಲ್ಯ ಎಂದಿದ್ದಾರೆ. ಪ್ರಧಾನಿ ರಾಜ್ಯಕ್ಕೆ ಭೇಟಿ ನೀಡಿದಾಗ ಸೂಕ್ತ ಭದ್ರತಾ ಕ್ರಮ ಕೈಗೊಳ್ಳದಿರುವುದು ಕರ್ನಾಟಕಕ್ಕೆ ಕಪ್ಪು ಚುಕ್ಕೆ. ಇನ್ನೊಂದೆಡೆ ಪ್ರಧಾನಿ ಮೋದಿ ಚಿನ್ನ ಖರೀದಿ ಮಾಡಬೇಡಿ ಹಾಗೂ ಪೆಟ್ರೋಲ್ ಕಡಿಮೆ ಬಳಸಿ ಎಂದಿದ್ದ ವಿಚಾರಕ್ಕೂ ಅವರು ಸಮರ್ಥನೆ ನೀಡಿದ್ದಾರೆ. ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ಎದುರಾಗುತ್ತಿದೆ. ಬೆಲೆ ಏರಿಕೆಯಾಗುತ್ತಿರುವ ಹಿನ್ನೆಲೆ ಬಳಕೆ ಕಡಿಮೆ ಮಾಡಬೇಕು ಎಂಬ ಅರ್ಥದಲ್ಲಿ ಪ್ರಧಾನಿ ಆ ಮಾತು ಹೇಳಿದ್ದಾರೆ. ಚಿನ್ನದ ಬೆಲೆ ಯಾವಾಗ ಏರಿಕೆಯಾಗುತ್ತದೆ, ಯಾವಾಗ ಕುಸಿಯುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ದಿಢೀರನೆ ದರ ಕುಸಿದರೆ ಜನರಿಗೆ ನಷ್ಟವಾಗಬಹುದು. ಈ ಹಿನ್ನೆಲೆ ಎಚ್ಚರಿಕೆಯ ಸಂದೇಶ ನೀಡಿದ್ದಾರೆ ಎಂದು ಹೇಳಿದ್ದಾರೆ. ಕಾಂಗ್ರೆಸ್ ವಿರುದ್ಧವೂ ವಾಗ್ದಾಳಿ ನಡೆಸಿದ ಛಲವಾದಿ ನಾರಾಯಣಸ್ವಾಮಿ, ಕಾಂಗ್ರೆಸ್ ಹೇಳಿಕೆಗಳಿಗೆ ಉತ್ತರಿಸುವುದಕ್ಕಿಂತ ಅವನ್ನು ನಿರ್ಲಕ್ಷಿಸುವುದೇ ಉತ್ತಮ. ಟಿವಿಕೆ ಜೊತೆ ಕಾಂಗ್ರೆಸ್ ಕೈಜೋಡಿಸಿರುವುದನ್ನು ಉಲ್ಲೇಖಿಸಿದ ಅವರು, ಇದೀಗ ಕಾಂಗ್ರೆಸ್ ಕೂಡ ಜಾತಿವಾದದ ರಾಜಕಾರಣ ಮಾಡುತ್ತಿದೆ ಎಂದು ಟೀಕಿಸಿದ್ದಾರೆ. ಹಿಂದುತ್ವ, ಬಂಧುತ್ವ ಮತ್ತು ಸಿಂಧುತ್ವವನ್ನು ಪಾಲಿಸುವ ಪಕ್ಷ ಬಿಜೆಪಿ ಎಂದು ಹೇಳಿದ ಅವರು, ನಮ್ಮವರು ಯಾರು, ಹೊರಗಡೆಯವರು ಯಾರು ಎಂಬುದನ್ನು ಗುರುತಿಸುವುದೇ ಸಿಂಧುತ್ವ ಎಂದು ವ್ಯಾಖ್ಯಾನಿಸಿದ್ದಾರೆ. ಬಂಗಾಳದಲ್ಲಿ ಬಿಜೆಪಿ ಗೆಲುವು ಸಾಧಿಸದಿದ್ದರೆ ಆ ರಾಜ್ಯವನ್ನು ಕಳೆದುಕೊಳ್ಳುತ್ತಿದ್ದೆವು. ಈ ಸತ್ಯವನ್ನು ಜನ ಅರ್ಥ ಮಾಡಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಇದರಲ್ಲಿ ತಪ್ಪೇನಿದೆ? ಪೆಟ್ರೋಲ್ ಡೀಸೆಲ್ ಕೊರತೆ ಆಗ್ತಾ ಇದೆ. ಹೊರದೇಶದಲ್ಲಿ ಇವತ್ತು ನಾವು ಹೊರದೇಶದ ಮೇಲೆ ಹಾಗಾಗಿ ನಾವು ಅವರ ಮೇಲೆ ಆಶ್ರಯ ಇರಿಸಿಕೊಂಡಿದ್ದೇವೆ. ಅಲ್ಲಿ ಕೊರತೆ ಆದಾಗ, ಬೆಲೆ ಹೆಚ್ಚಾದಾಗ ಇಂಥವುಗಳನ್ನು ಕಡಿಮೆ ಮಾಡಬೇಕು. ಇವತ್ತು ವೆಹಿಕಲ್ಗಳು ಇವಿ ಬರ್ತಾ ಇರೋದು ಯಾಕೆ? ಇವೆಲ್ಲವನ್ನು ಕೊರತೆನ ನೀಗಿಸಲಿಕ್ಕೆ. ಆಮೇಲೆ ಚಿನ್ನದ ಬೆಲೆ ಯಾವ ಕಾಲಕ್ಕೆ ಹೆಚ್ಚಾಗ್ತದೋ ಕಡಿಮೆ ಆಗ್ತದೋ ಯಾರಿಗೂ ಗೊತ್ತಿಲ್ಲ. ನಾಳೆ ದಿವಸ ನೀವು ಹೆಚ್ಚಿನ ಚಿನ್ನವನ್ನು ತೆಗೆದು ಇಟ್ಕೊಂಡಿರ್ತೀರಿ ಅಂತ ಇಟ್ಕೊಳ್ಳಿ, ನಿಮ್ಮ ಭರವಸೆ ಏನು? ಮತ್ತಷ್ಟು ಹೆಚ್ಚಬಹುದು ಅದರ ಬೆಲೆಗಳು ಅಂತ. ತಕ್ಷಣಕ್ಕೆ ಇವತ್ತು ಲಕ್ಷಾಂತರ ರೂಪಾಯಿ ಇರತಕ್ಕಂಥ ಬೆಲೆ ನಾಳೆ ಸಾವಿರಗಳಿಗೆ ಬಂದುಬಿಟ್ರೆ ಆಗ ನಿಮ್ಮ ಪರಿಸ್ಥಿತಿ, ಹಣ ಕಳ್ಕೊಳ್ತೀರಲ್ವಾ? ಈ ಕಾರಣಗಳಿಂದ ಇಂಥ ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದು ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ಜವಾಬ್ದಾರಿಯ ಮಾತುಗಳನ್ನು ಅವರು ಆಡಿದ್ದಾರೆ. ನೀವು ಜವಾಬ್ದಾರಿಯ ಮಾತುಗಳನ್ನು ಬೇಜವಾಬ್ದಾರಿತನದಿಂದ ನೀವು ವರ್ತನೆ ಮಾಡಿ ಅದನ್ನು ವಿರೋಧಿಸೋದಾದ್ರೆ ಅದಕ್ಕೆ ಜನರು ಉತ್ತರ ಕೊಡ್ತಾರೆ. ಪ್ರಧಾನಮಂತ್ರಿಗಳು ಅದನ್ನು ಉತ್ತರ ಕೊಡಬೇಕಾಗಿಲ್ಲ. ಅದು ಇಂಥ ಕ್ಷುಲ್ಲಕ ವಿಷಯಗಳಿಗೆ, ಕಾಂಗ್ರೆಸ್ನವರ ಹೇಳಿಕೆಗಳಿಗೆ ನಾವು ಕೂಡ ಉತ್ತರ ಕೊಡಬೇಕಾಗಿಲ್ಲ. ಅದನ್ನು ನೆಗ್ಲೆಕ್ಟ್ ಮಾಡತಕ್ಕಂಥದ್ದೇ ಸರಿ ಅಂತಕ್ಕಂಥದ್ದು. ಯಾಕೆ ಅಂತ ಇತ್ತೀಚೆಗೆ ನಿನ್ನೆನೂ ಹೇಳಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು, ಕಾಂಗ್ರೆಸ್ ಅಂತಂದ್ರೆ ಎಂಥ ಪಕ್ಷ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇದಕ್ಕೆ ಪೂರಕ ಎಂಬಂತೆ ಇವರು ಯಾರ್ಯಾರು ಕಾಂಗ್ರೆಸ್ನವರು, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನವರು, ಆಮೇಲೆ CPI, ಎರಡು ಕಮ್ಯುನಿಸ್ಟ್ ಗ್ರೂಪ್ಗಳು, CVK, ಇವರೆಲ್ಲರೂ ಇವತ್ತಿನ ತಮಿಳುನಾಡಿನಲ್ಲಿ ವಿಜಯ್ ಅವರಿಗೆ, TVKಗೆ ಯಾರ್ಯಾರು ಬೆಂಬಲ ಸೂಚಿಸಿದಾರೋ ಈಗ ಅವರೆಲ್ಲ ಜಾತ್ಯತೀತರು. ವಿಜಯ್ ಅವರು ಹೇಳಿದ್ದಾರೆ, ನಮ್ಮದು ಜಾತ್ಯತೀತ ನಡವಳಿಕೆ, ನಮ್ಮದು ಜಾತ್ಯತೀತ ಅಂದಮೇಲೆ ನಿಮ್ಮದು ಜಾತ್ಯತೀತ ಆದರೆ DMK ಮತ್ತು ಅಣ್ಣಾ DMK ಜಾತ್ಯತೀತ ಆಗಿರಲಿಲ್ವಾ? ಈಗ ಪ್ರಶ್ನೆ ಬರ್ತದೆ. ಮಾನ್ಯ ರಾಹುಲ್ ಗಾಂಧಿ ಅವರು DMK ಜೊತೆಯಲ್ಲಿ ಸೀಟ್ ಅಡ್ಜಸ್ಟ್ ಮಾಡಿಕೊಂಡು ಒಂದು ದಿವಸವೂ ಕೂಡ ಅವ್ರ ಜೊತೆಯಲ್ಲಿರಲಿಲ್ಲ. ಇದ್ದಕ್ಕಿದ್ದಾಗಿ 5 ಜನ ಗೆದ್ದವ್ರನ್ನ ರಾತ್ರೋರಾತ್ರಿ ಓಡಿಸಿ ನೀವು ಅಲ್ಲಿ ವಿಜಯ್ ಜೊತೆಯಲ್ಲಿ ಸೇರಿಸಿದ್ರಲ್ಲ, ಅದಕ್ಕೆ ಕಾಂಗ್ರೆಸ್ಸು ಕೃತಜ್ಞತೆ ಇಲ್ಲದ ಕಾಂಗ್ರೆಸ್ಸು ನಮ್ಮ ಜೊತೆಯಲ್ಲಿ ಇಷ್ಟು ದೀರ್ಘಕಾಲ ನಮ್ಮ ಜೊತೆಯಲ್ಲಿದ್ದು ಕೃತಜ್ಞತೆಯನ್ನು ಹೇಳಿದೆ. ನಮ್ಮ ಸಪೋರ್ಟ್ ಅಲ್ಲಿ 5 ಸೀಟ್ ಗೆದ್ದಿರೋದು ಅಂತ ಹೇಳಿದ್ದಾರೆ. ಇದು ನಿಮ್ಮ ಸ್ವಂತ ಗೆಲುವಲ್ಲ, ಅದು ನನ್ನ ಇನ್ಫ್ಲೂಯೆನ್ಸ್ ಅಲ್ಲಿ ನೀವು ಗೆದ್ದಿದ್ದು. ಈಗ ನಮಗೆ ಕೈ ಕೊಟ್ಟು ನೀವು ಅಲ್ಲಿ ಓಡೋಗಿದ್ದೀರಿ. ನಿಮ್ಮ ಕೈ ಸಿಂಬಲ್ಲು ನಮ್ಮ ಜೊತೆಯಲ್ಲಿ ಯಾವತ್ತು ಕೈಗೆ ಕೈ ಮಿಲಾಯಿಸಿ ಇರ್ತೀರಿ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಒಂದು ಕೈಯಲ್ಲಿ ನೀವು ಚೂರಿ ಇಟ್ಕೊಂಡಿದ್ದೀರಿ ಅಂತ ನನಗೆ ಗೊತ್ತೇ ಇರಲಿಲ್ಲ ಅನ್ನೋ ಮಾತನ್ನ ಸ್ಟಾಲಿನ್ ಅವರು ಹೇಳಿದ್ದಾರೆ. ಇದಕ್ಕೆ ಉತ್ತರ ಕೊಡ್ತಾರೆ ಕಾಂಗ್ರೆಸ್ನವರೀಗ? ಅಂದ್ರೆ ಚೂರಿ ಹಾಕೋ ಕಾಂಗ್ರೆಸ್ ಹಿಂದಿನಿಂದ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ.
ಈಗ ಇವ್ರು ಯಾರ್ಯಾರು ಸಪೋರ್ಟ್ ಕೊಟ್ಟಿದ್ದಾರೋ ಅವರೆಲ್ಲ ಈಗ ಅವ್ರ ಜೊತೆಯಲ್ಲೇ ಇದ್ದವರು DMK ಜೊತೆಯಲ್ಲಿ. ಆಗ ಅವರು ವಿಜಯ್ ಅವರಿಗೆ ಜಾತ್ಯತೀತರು ಅಂತ ಅವಾಗ ಕನಸಿರ್ಲಿಲ್ಲ. ಈಗ ಅವರು ಜಾತ್ಯತೀತರಾಗ್ತಾರ ಅಂದಮೇಲೆ ಜಾತಿವಾದಿಗಳು ಬಂದು ನಿಮಗೆ ಕೈ ಜೋಡಿಸಿದ್ದಾರೆ ಅಂತಂದ್ರೆ ನೀವು ಜಾತಿವಾದಿಗಳೇ. ಇದನ್ನ ಬಹಳ ಸ್ಪಷ್ಟವಾಗಿ ಜನ ಇವತ್ತು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಮ್ಮದು ಸ್ಪಷ್ಟ ಇದೆ.